ಜೋಯಿಡಾ ತಾಲೂಕಾ? ಉತ್ತರ ಕನ್ನಡ. ಏನು ಓದ್ತಿದ್ಯಪ್ಪ? ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಓದ್ತಿದ್ದೆ, ಸೆಕೆಂಡ್ ಇಯರ್. ಓಕೆ. ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಎಜುಕೇಷನ್ ಚಲೋ ಇದೆ, ಆದರೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತದೆ. ಬಸ್ ಇಲ್ಲ, ಓಕೆ. ಪ್ರಾಬ್ಲಮ್, ಲೇಟ್ ಆಗ್ತದೆ. ಇಲ್ಲಿ ಎಲ್ಲ ಕಾಡಿನ ಪ್ರಾಣಿಗಳು ಸಿಗ್ತವೆ, ನಮ್ಗೆ ಭಯ ಇರ್ತದೆ. ಓಕೆ. ನಮ್ಗೆ ಕಲಿಬೇಕು, ಆದರೆ ಇಲ್ಲಿ ಸ್ಪೆಷಾಲಿಟಿ ಅಷ್ಟು ಇಲ್ಲ. ನಾವು ಎಷ್ಟು ಕಷ್ಟಪಟ್ಟು ಕಲಿತ್ರು ಇಲ್ಲಿ ನಮಗೆ ಉದ್ಯೋಗ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಕಾಡಿನ ಇದು ಇರುತ್ತೆ. ನಮ್ಮ ಐತಿಹಾಸಿಕ ಸ್ಥಳಗಳು ಇವೆ, ಹೊರಗಿಂದ ಎಲ್ಲ ಜನರು ಐತಿಹಾಸಿಕ ಸ್ಥಳಗಳನ್ನು ನೋಡಲು ಬರ್ತಾರೆ, ಆದ್ರೆ ನಮ್ಗೆ ಇಲ್ಲಿ ಉದ್ಯೋಗ ಇಲ್ಲ. ಅವ್ರು ಬಂದು ನೋಡ್ತಾರೆ, ಎಲ್ಲ ಚಲೋ ಇದೆ ಅಂತಾರೆ. ಅದು ನಮ್ಗೆ ಉದ್ಯೋಗ ಬೇಕಂದ್ರೆ ಉದ್ಯೋಗ ಸಲುವಾಗಿ ಈ ಒಂದು ಏರಿಯಾ ಒಳಗೆ ಏನಾದ್ರೂ ಮಾಡಬೇಕು, ನಮ್ಗೆ ಉದ್ಯೋಗ ಸಿಗೋಂಗೆ. ನಾವು ಕಲಿತೀವಿ ಇಷ್ಟು ಎಜುಕೇಶನ್ ಇರ್ತೇವೆ. ನಮ್ಮ ಡಿಪ್ಲೊಮಾ ಎಲ್ಲ ಕಾಲೇಜ್ ಒಳಗೆ ಹೊರಗಿಂದ ಎಲ್ಲ ಸ್ಟೂಡೆಂಟ್ ಬರ್ತಾರೆ. ಹಳೆಯ ಸ್ಟೂಡೆಂಟ್ ಇರ್ಬೋದು, ಯಲ್ಲಾಪುರ ಸ್ಟೂಡೆಂಟ್, ಕಾರವಾರ ಸ್ಟೂಡೆಂಟ್, ಎಲ್ಲರೂ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಬೇರೆ ತಾಲೂಕಿಂದ ಬರ್ತಾರೆ. ಆದರೆ ನಮಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಜೋಯಿಡಾ ತಾಲೂಕಿದೆ ಅಲ್ಲಿ, ಆದರೂ ಮತ್ತು ಎಲ್ಲ ಕಡೆ ಬೇರೆ ಡಿಸ್ಟಿಕ್ಕಿಂದನೂ ಮತ್ತು ಬೇರೆ ಊರಿಂದ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ ಎಲ್ಲ ಲೆಕ್ಚರ್ಸ್ ಇರಲಿ ಯಾವುದು ಬಹಳ ಜನ ಬರ್ತಾರೆ. ಆದರೆ ನಾವು ಇಲ್ಲಿ ಕಲಿತೀವಿ, ನಮಗೂ ಸ್ವಲ್ಪ ಮುಂದೆ ಹಾಕಿ ಇಲ್ಲೇ ಉದ್ಯೋಗ ಕೊಡಬೇಕು. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ಶೋಭಾ ಎಲ್ಲಿಕರ್ ಅಂತ ಹೇಳಿ. ನೀವು ಇಲ್ಲಿ ನಮ್ದು ಪ್ರಾಪರ್ ಗುಂದ್. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಮೇಡಮ್? ನಾವು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಆದ್ರೇನು ಇಲ್ಲಿ ಜೋಯಿಡಾ ತಾಲೂಕು ಇನ್ನೂ ತನಕ ಹಿಂದುಳಿದಿದೆ. ಕಾರಣ ಏನಂದ್ರೆ ಇಲ್ಲಿನ ಮಕ್ಕಳಿಗಾಗಲಿ ತುಂಬಾ ಬಡತನ. ತಂದೆ ತಾಯಿಗೆ ಮಕ್ಕಳಿಗೆ ಎಜುಕೇಶನ್ ಸೆಕೆಂಡ್ ಇಯರ್ ತನಕ ಕೊಡ್ತಾರೆ, ಆಮೇಲೆ ಮಕ್ಕಳು ಯಾವಾಗ್ಲೂ ಗೋವಾಕ್ಕೆ ಹೋಗ್ಬೇಕಾಗ್ತದೆ ಕೆಲಸಕ್ಕೆ. ಇಲ್ಲಿನ ಮಕ್ಕಳಿಗೆ ಯಾವುದೋ ಒಂದು ಉದ್ಯೋಗ ಮಾಡ್ಬೇಕಂದ್ರೆ ಯಾವ ತರನೂ ಉದ್ಯೋಗ ಮಾಡುವಂಥದ್ದು ಏನೂ ಇಲ್ಲ. ಮುಂದಾದ್ರೂ ಅವರಿಗೆ ಯಾವ್ದಾದ್ರು ಇಲ್ಲೇ ಉದ್ಯೋಗ ಸಿಕ್ಕರೆ ತುಂಬಾ ಒಳ್ಳೇದಾಗ್ತಿತ್ತು ಅಂತ ಹೇಳಿ ನಾನು ಒಂದು ಹೇಳಿ. ಸೆಕೆಂಡ್ ಇಯರ್ ಅಂತ ಎಜುಕೇಶನ್ ಮಾಡಿ ಮುಂದೆ ಏನಾದರೂ ಕಲಿಬೇಕಂದ್ರೆ ನಮ್ಗೆ ಕೋರ್ಸ್ ಮಾಡೋದಂದ್ರೆ ಮನಿ ಪ್ರಾಬ್ಲಮ್ ಫುಲ್ ಇದೆ. ಏನಾದರೂ ಬಡತನ ಜಾಸ್ತಿ ಇದೆ. ಹೊರಗೆ ಹೋಗಿ ಮಾಡಬೇಕಂದ್ರೆ ಎಲ್ಲದಕ್ಕೂ ದುಡ್ಡು ಬೇಕು. ಅಷ್ಟು ನಮ್ಮ ಕಡೆ ಸ್ಪೆಷಾಲಿಟಿ ಇಲ್ಲ. ನಾವು ಕಾಡಲ್ಲಿ ಇರೋದ್ರಿಂದ ಅದು ಭಾಳ ಪ್ರಾಬ್ಲಮ್ ಆಗ್ತಾ ಇದಕ್ಕಿದೆ. ಅದಕ್ಕಾಗಿ ಜೋಯಿಡಾ ಹಿಂದುಳಿದ ಕಾರಣನೇ ಅದೇ. ಯಾಕಂದ್ರೆ ನಮ್ಮ ಗೌರ್ಮೆಂಟು ಆದಷ್ಟು ಎಲ್ಲನೂ ಮಾಡ್ತಿದ್ದಾರೆ, ಫೆಸಿಲಿಟಿ ಮಾಡ್ತಾರೆ ಅಂತ ಹೇಳಿ ಒಪ್ಪಿದೆ. ನಿಮ್ಮ ಕನ್ಸರ್ನ್ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಇದು ರೀಚ್ ಆಗಬೇಕು, ನಾನು ಮಾಡ್ತೀನಿ ಆದಷ್ಟು, ನನ್ನ ಕೈಯಿಂದ ಆದಷ್ಟು ರೀಚ್ ಮಾಡಕ್ಕೆ. ನಮ್ಮ ಜೊತೆಗಿದ್ರೇನೆ ಇಲ್ಲಿ ಯಾವುದೋ ಒಂದು ಉದ್ಯೋಗ ಇರಲಿ, ಅವರಿಗೆ ಒಂದು ಕಂಪನಿ ತರ ಯಾವ್ದಾದ್ರು ಒಂದು ಕೆಲಸ ಇದ್ರು ಇಲ್ಲೇ ಹುಡುಗರು ಹೋಗ್ತಿದ್ರು, ಇಲ್ಲೇ ಕೆಲಸ ಮಾಡ್ತಿದ್ರು, ಪೇರೆಂಟ್ಸ್ ಜೊತೆಗೆ ಚೆನ್ನಾಗಿರ್ತಿದ್ರು ಅಂತ ಹೇಳಿ ನಮ್ಮ ಒಂದು ಭಾವನೆ. ಇಲ್ಲಿಂದ ಹೊರಗೆ ಉದ್ಯೋಗಕ್ಕೆ ಹೊರಗೆ ಹೋಗ್ತೀವಿ, ಅವಾಗ ಹೊರಗಿಂದ ಒಂದು ಪ್ರದೇಶ ಹೇಗಿದೆ, ಹೊರಗೆ ನಾಲೆಜ್ ಐತೆ, ಅವಾಗ ಅಷ್ಟು ನಾವು ಹುಟ್ಟಿನಿಂದಲೇ ಅದು ಗೊತ್ತಾಗಬೇಕು ಆ್ಯಕ್ಚುಲಿ. ಆದರೆ ನಾವು ಸೆಕೆಂಡ್ ಇಯರ್ ಮುಗಿಸಿ ನಮ್ಮ 18 ವರ್ಷ ಮುಗ್ದಿತ್ತೆ, ಅವಾಗ ನಮ್ಗೆ ಗೊತ್ತಿರುತ್ತೆ. ಅವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಆಲ್ರೆಡಿ ವಯಸ್ಸು ಇಲ್ಲಪ್ಪ, ನೀವು ಹೆಂಗ್ಸ್ಟರ್, ಖಂಡಿತ ಆಗುತ್ತೆ, ಹಂಗೆ ಹೇಳೇಬೇಡಿ. ವಯಸ್ಸಿದೆಲ್ಲ, ಎಲ್ಲ ವಯಸ್ಸಲ್ಲೂ ಮಾಡ್ಬೋದು ಖಂಡಿತ. ಈಗ ಹೇಳಿದ್ರಲ್ಲ, ಆ ಏಜಲ್ಲಿ ಮಾಡಬೇಕಾದ್ರೆ ನಮ್ಗೆ ಮಾಡ್ಲಿಕ್ಕೆ ಸಿಗೋದಿಲ್ಲ ಮ್ಯಾಮ್. ಇಲ್ಲ, ಖಂಡಿತ ಆಗುತ್ತೆ.